ಸ್ನೇಹಿತರೆ, ಇವತ್ತಿನ ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ನಾವು ಕೇವಲ 5 ನಿಮಿಷದಷ್ಟು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಿದ್ರೆ ಆಗ ನಮಗೆ ಈ ರೀತಿ ಅನ್ಸುತ್ತೆ ನಾವೆಷ್ಟು ಬಡವರಂತ. ಯಾಕಂದ್ರೆ ಅಲ್ಲಿ ಬಂದಿರೋ ಪೋಸ್ಟ್ಗಳು ಈ ರೀತಿ ಇರುತ್ತೆ. ಒಬ್ಬ ಹೊಸ ಮನೆ ತಗೊಂಡ್ರೆ ಇನ್ನೊಬ್ಬ ಹೊಸ ಕಾರ್ ತಗೊಂಡಿರ್ತಾನೆ, ಮತ್ತೊಬ್ಬ ಚೆನ್ನಾಗಿ ಟ್ರಿಪ್ ಹೊಡಿತಿರ್ತಾನೆ. ಮತ್ತೆ ಇಲ್ಲಿ ನಾವು ಅಂಗಡಿಯವನ ಜೊತೆ ಚೌಕಾಸಿ ಮಾಡೋದ್ರಲ್ಲಿ ಬಿಸಿ ಇರ್ತೀವಿ. ಬಟ್ ಅದು ಸರಿಯಾಗಿ ಆಗಲ್ಲ. ಈ ರೀತಿ ನಮ್ಮ ಕಣ್ಮುಂದೆ ಮೊಬೈಲ್ ಸ್ಕ್ರೀನ್ ಅಲ್ಲಿ ನಡಿಬೇಕಾದ್ರೆ ಆಗ ಅನ್ಹ್ಯಾಪಿ ಫೀಲ್ ಆಗೋದು ಕಾಮನ್. ಆದ್ರೆ ಏನಾದ್ರೂ ನಿಮ್ಮಲ್ಲಿ ನಿಮ್ಮ ಜೀವನದಲ್ಲಿ ಈ 10 ಸಂಕೇತಗಳು ಕಂಡ್ರೆ ಆಗ ನೀವು ಆಲ್ರೆಡಿ ಫೈನಾನ್ಷಿಯಲಿ ಆರ್ಥಿಕವಾಗಿ ತುಂಬಾ ಚೆನ್ನಾಗಿ ಸಾಕ್ತಿದ್ದೀರಾ. ಮತ್ತೆ ನೀವೊಂದು ಸರಿಯಾದ ರಸ್ತೆಯಲ್ಲಿ ಇದ್ದೀರಾ ಶ್ರೀಮಂತರಾಗೋಕೆ. ಅದಕ್ಕೆ ಈ ವಿಡಿಯೋದಲ್ಲಿ ಹೇಳಿರೋ 10 ಸೈನ್ಸ್ 10 ಸಂಕೇತಗಳನ್ನ ನೀವು ಪೂರ್ತಿ ನೋಡ್ಬೇಕು. ಮತ್ತೆ ವಿಡಿಯೋ ಕೊನೆಯಲ್ಲಿ ನೀವು ಕಮೆಂಟ್ ಮಾಡಿ ಹೇಳ್ಬೋದು ಈ 10 ಸಂಕೇತಗಳಲ್ಲಿ ನಿಮ್ದೆಷ್ಟು ಮ್ಯಾಚ್ ಆಗಿದೆ ಅಂತ. ನಿಮ್ಮನ್ನ ನೀವು ಟೆಸ್ಟ್ ಮಾಡೋದಕ್ಕೆ ರೆಡಿ ಇದ್ರೆ ಆಗ ಐ ಆಮ್ ರೆಡಿ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಮೊದಲನೇ ಸಂಕೇತ ಇದೆ ಡೆಟ್ ಫ್ರೀ ಲೈಫ್ ಸ್ಟೈಲ್. ನಿಮ್ಮ ಮೇಲೆ ಯಾವುದೇ ತರಹದ ಪರ್ಸನಲ್ ಲೋನ್ ಇಲ್ಲ, ಮತ್ತೆ ನಿಮಗೆ ತುಂಬಾ ಸರಿ ಆಫರ್ ಕಾಲ್ ಬಂದಿದೆ ನೀವು ಲೋನ್ ಮೇಲೆ ಒಂದು ಕಾರ್ ತಗೊಳ್ಳಿ, ಅಥವಾ ನಿಮಗೆ ಯಾರಾದ್ರೂ ಸಜೆಸ್ಟ್ ಮಾಡಿರ್ಬೋದು ಲೋನ್ ಇಂದ ಮೊದಲು ನಿಮ್ಮ ಮನೆ ಕಟ್ಸ್ಕೊಳ್ಳಿ ಆಮೇಲೆ ಏನಾದ್ರೂ ಮಾಡಿ ಅಂತ. ಮತ್ತೆ ಏನಾದ್ರೂ ನೀವು ಇಲ್ಲಿ ತನಕ ಯಾವುದೇ ಲೋನ್ ತಗೊಂಡಿಲ್ಲ ಮತ್ತೆ ಫ್ಯೂಚರ್ ಅಲ್ಲಿ ನೀವು ಯಾವುದೇ ಬ್ಯಾಡ್ ಡೆಟ್ ತಗೊಳ್ಳಲ್ಲ ಅಂದ್ರೆ ಆಗ ಇದೊಂದು ತುಂಬಾ ಒಳ್ಳೆ ಸಂಕೇತ, ನೀವು ಆರ್ಥಿಕ ರೂಪದಿಂದ ಚೆನ್ನಾಗಿದ್ದೀರಾ ಅಂತ. ಒಂದು ರಿಪೋರ್ಟ್ ನ ಆರ್ಟಿಕಲ್ ಅಲ್ಲಿ ಇದನ್ನ ಹೇಳ್ತಾರೆ, ಅನ್ಸೆಕ್ಯೂರ್ಡ್ ಲೋನ್ಸ್ ತುಂಬಾ ವೇಗವಾಗಿ ಹೆಚ್ಚಾಗ್ತಿದೆ ಇಂಡಿಯಾದಲ್ಲಿ. ಅನ್ಸೆಕ್ಯೂರ್ಡ್ ಲೋನ್ಸ್ ಅಂದ್ರೆ ಈ ರೀತಿ ಅರ್ಥ ಮಾಡ್ಕೊಳ್ಳಿ, ಅದಕ್ಕಾಗಿ ನೀವು ಯಾವುದೇ ಗಿರ್ವಿ ಇಡದೇ ಇರೋದು. ದೇಶದಲ್ಲಿ ಹೆಚ್ಚಾಗ್ತಿರೋ ದುಬಾರಿತನ ಮತ್ತೆ ಎಕನಾಮಿಕ್ ಗ್ರೋತ್ ಸ್ಲೋ ಆಗಿದ್ರು ಯಾವ ಮಿಡಲ್ ಕ್ಲಾಸ್ ಜನರ ಕ್ಯಾಟಗರಿ ಇದೆಯೋ ಅವರ ವರ್ಷದ ಆದಾಯ 3 ಲಕ್ಷದಿಂದ 10 ಲಕ್ಷದ ಮಧ್ಯ ಇದೆ. ಮತ್ತೆ ಅದರಲ್ಲೂ ಕೆಲವು ಯಂಗ್ ಜನಗಳಿದ್ದಾರೆ ಅವರು ಅನ್ಸೆಕ್ಯೂರ್ಡ್ ಲೋನ್ಸ್ ತಗೊಳ್ಳುವ ಸಂಖ್ಯೆ ಪ್ರತಿ ವರ್ಷ ಹೆಚ್ಚಾಗ್ತಿದೆ. ಈ ಆರ್ಟಿಕಲ್ ಅಲ್ಲಿ ಒಬ್ಬ ವ್ಯಕ್ತಿ ಎಕ್ಸಾಂಪಲ್ ತಗೊಂಡಿದ್ದಾರೆ. ಅವನೊಬ್ಬ ಮುಂಬೈಲಿ ಇರೋ IT ಪ್ರೊಫೆಷನಲ್. ಅವನಿಗೆ ತನ್ನ ಫೋನ್ ಅಪ್ಡೇಟ್ ಮಾಡ್ಬೇಕಿರುತ್ತೆ, ಮತ್ತೆ ಅವನ ಬಜೆಟ್ ಇರುತ್ತೆ 25,000 ರೂಪಾಯಿ. ಅಂದ್ರೆ ಆ ವ್ಯಕ್ತಿಗೆ 25,000ಕ್ಕಿಂತ ಹೆಚ್ಚು ಖರ್ಚು ಮಾಡಬಾರ್ದಿತ್ತು. ಆದ್ರೆ ಆ ವ್ಯಕ್ತಿ 2 ವರ್ಷ ನೋ ಕಾಸ್ಟ್ EMI ಲಿ ಒಂದು iPhone 13 ಖರೀದಿ ಮಾಡ್ದ. ಅದರ ಬೆಲೆ ಇಂಡಿಯಾದಲ್ಲಿ 50,000ಕ್ಕಿಂತ ಮೇಲೆ ಇದೆ. ಮತ್ತೊಂದು ಎಕ್ಸಾಂಪಲ್ ಇತ್ತು ಆರ್ಟಿಕಲ್ ಅಲ್ಲಿ ದೆಹಲಿಯಲ್ಲಿ ಇರೋ ವ್ಯಕ್ತಿದು. ಅವರಿಗೆ ಇಂಡಿಯಾದಲ್ಲಿ ಎಲ್ಲೋ ಟ್ರಿಪ್ ಹೋಗ್ಬೇಕಿರುತ್ತೆ, ಆದ್ರೆ ಅವರು ಬಾಲಿ ತಿರುಗಾಡೋದಕ್ಕೆ ಹೋದ್ರು ತಮ್ಮ ಫ್ಯಾಮಿಲಿ ಜೊತೆ, ಅದುವೇ ನೋ ಕಾಸ್ಟ್ EMI ಲಿ. ಇಂಡಿಯಾದ ಯಂಗ್ ಜನರು ಇವತ್ತು ತುಂಬಾ ಹೆಚ್ಚು ಖರ್ಚು ಮಾಡ್ತಿದ್ದಾರೆ ಟ್ರಾವೆಲಿಂಗ್ ಮೇಲೆ, ಯಾಕಂದ್ರೆ ಸಾಕಷ್ಟು ಫ್ಲೆಕ್ಸಿಬಲ್ ಪೇಮೆಂಟ್ ಆಪ್ಷನ್ ಇರೋದ್ರಿಂದ, ಲೈಕ್ ಟ್ರಾವೆಲ್ ನೌ ಪೇ ಲೇಟರ್ ರೀತಿ. ಅದಕ್ಕೆ ಏನಾದ್ರೂ ನೀವು ವಸ್ತುಗಳನ್ನ ಕೇವಲ ಆಗ್ಲೇ ಖರೀದಿ ಮಾಡಿದ್ರೆ ಯಾವಾಗ ನಿಮಗೆ ಅವಶ್ಯಕತೆ ಇರುತ್ತೋ ಮತ್ತೆ ಅದುವೇ ಪೂರ್ತಿ ಹಣ ಕೊಟ್ಟು ಮತ್ತೆ ಇದರ ಜೊತೆಗೆ ನೀವು ಲೋನ್ ಇಂದ ಟ್ರಾವೆಲ್ ಮಾಡ್ತಿಲ್ಲ ಅಂದ್ರೆ ಆಗ ಇದು ಸಂಕೇತ ಇದೆ ನೀವು ಲೈಫ್ ಅಲ್ಲಿ ತುಂಬಾ ಚೆನ್ನಾಗಿ ಸಾಕ್ತಿದ್ದೀರಾ ಫೈನಾನ್ಷಿಯಲಿ. ಎರಡನೇ ಸಂಕೇತ, ಯು ಪೇ ಯುವರ್ ಬಿಲ್ಸ್ ಆನ್ ಟೈಮ್. ನೀವು ಸದಾ ನಿಮ್ಮ ಮನೆಯ ಎಲ್ಲಾ ಬಿಲ್ಸ್ ಗಳನ್ನ ಅಂದ್ರೆ ಟಿವಿ, ಎಲೆಕ್ಟ್ರಿಸಿಟಿ, ವಾಟರ್ ಬಿಲ್ ಮತ್ತೆ ಏನಾದ್ರೂ ನೀವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಿದ್ರೆ ಆಗ ಇದರ ಎಲ್ಲಾ ಬಿಲ್ಸ್ ಗಳನ್ನ ನೀವು ಸಮಯಕ್ಕೆ ಸರಿಯಾಗಿ ಕಟ್ತೀರಾ. ಈ ರೀತಿ ಯಾವತ್ತೂ ಆಗಿಲ್ಲ ನೀವು ಲೇಟ್ ಆಗಿ ಪೆನಾಲ್ಟಿ ಫೀಸ್ ಕಟ್ಟಬೇಕಾಗಿರೋದು, ಯಾಕಂದ್ರೆ ನೀವು ಬಿಲ್ ಟೈಮ್ ಇದಂತೆ ಕಟ್ಟಿರಲಿಲ್ಲ. ಇಂಡಿಯಾದಲ್ಲಿ ಕ್ರೆಡಿಟ್ ಕಾರ್ಡ್ ಮೇಲೆ ನಿಮಗೆ 3ರಿಂದ 3.5% ಇಂಟ್ರೆಸ್ಟ್ ಬೀಳುತ್ತೆ ಪ್ರತಿ ತಿಂಗಳು ಏನಾದ್ರೂ ನೀವು ಲೇಟ್ ಆಗಿ ಪೇಮೆಂಟ್ ಮಾಡಿದ್ರೆ. ಅಂದ್ರೆ ಏನಾದ್ರೂ ನಿಮ್ಮ ಕ್ರೆಡಿಟ್ ಕಾರ್ಡ್ ಬಿಲ್ ಬಂದಿದ್ರೆ 10,000 ರೂಪಾಯಿದು ಆಗ ನಿಮಗೆ 350 ರೂಪಾಯಿ ಕೊಡಬೇಕಾಗುತ್ತೆ ಏನಾದ್ರೂ ನೀವು ಡ್ಯೂ ಡೇಟ್ ಗಿಂತ ಮುಂಚೆ ಪೇ ಮಾಡಲಿಲ್ಲ ಅಂದ್ರೆ. ಅದಕ್ಕೆ ಏನಾದ್ರೂ ನೀವು ನಿಮ್ಮ ಎಲ್ಲಾ ಬಿಲ್ ಸಮಯ ಇದ್ದಂತೆ ಕಟ್ಟಿದ್ರೆ ಆಗ ಇದರ ಅರ್ಥ ನೀವು ಒಬ್ಬರು ಜವಾಬ್ದಾರಿ ವ್ಯಕ್ತಿ, ಮತ್ತೆ ಇದರಿಂದ ನಿಮ್ಮ ಕ್ರೆಡಿಟ್ ಸ್ಕೋರ್ ಕೂಡ ಹೆಚ್ಚಾಗ್ತಿದೆ. ಮೂರನೇ ಸಂಕೇತ, ಯು ಆರ್ ಇನ್ಶೂರ್ಡ್. ನೀವು ನಿಮಗೋಸ್ಕರ ಒಂದು ಟರ್ಮ್ ಇನ್ಶೂರೆನ್ಸ್ ತಗೊಂಡಿದ್ದೀರಾ, ಯಾಕಂದ್ರೆ ನೀವು ನಿಮ್ಮ ಪರಿವಾರದವರನ್ನ ಸುರಕ್ಷಿತವಾಗಿಡೋದಕ್ಕೆ ಫ್ಯೂಚರ್ ಅಲ್ಲಿ. ನೀವು ಇದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಈ ಜೀವನ ಅನಿರೀಕ್ಷಿತಗಳಿಂದ ತುಂಬಿದೆ. ಏನಾದ್ರೂ ನಿಮ್ಮ ಜೊತೆ ನಾಳೆ ನಡಿಬಾರದು ನಡೆದ್ರೆ ಆಗ ನಿಮ್ಮ ಪರಿವಾರಕ್ಕೆ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಸಿಗಲಿ ಅಂತ ನೀವು ಟರ್ಮ್ ಇನ್ಶೂರೆನ್ಸ್ ತಗೊಂಡಿದ್ದೀರಾ. ಮತ್ತೆ ಇದು ಒಂದು ತುಂಬಾ ಒಳ್ಳೆ ಸಂಕೇತ, ನೀವು ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿ ಸಾಕ್ತಿದ್ದೀರಾ ಮತ್ತೆ ನಿಮ್ಮ ಫೈನಾನ್ಷಿಯಲ್ ಸ್ಕಿಲ್ಸ್ ತುಂಬಾ ಚೆನ್ನಾಗಿದೆ. ಮತ್ತೆ ಸ್ನೇಹಿತರೆ, ಇಲ್ಲಿ ನಿಮ್ಮ ಪರಿವಾರ ನಿಮ್ಮ ಒಬ್ಬರ ಸಂಪಾದನೆ ಮೇಲೆ ಡಿಪೆಂಡ್ ಆಗಿದ್ರೆ ಆಗ ನಿಮ್ಮ ಹತ್ರ ಟರ್ಮ್ ಇನ್ಶೂರೆನ್ಸ್ ಇರಲೇಬೇಕು. ಮತ್ತೆ ನಾವೇ ಸುರಕ್ಷಿತವಾಗಿರ್ಬೇಕು ಅಂದ್ರೆ ಆಗ ನಾವು ಪಾಲಿಸಿ ಬಜಾರ್ ಇಂದ ಟರ್ಮ್ ಇನ್ಶೂರೆನ್ಸ್ ತಗೋಬಹುದು. ಯಾರಿಗೆ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಗೊತ್ತಿಲ್ವೋ ಇದನ್ನ ಕೇಳಿ. ಟರ್ಮ್ ಇನ್ಶೂರೆನ್ಸ್ ನ ಅರ್ಥ ಏನಂದ್ರೆ ನಾವು ಪ್ರತಿ ತಿಂಗಳು ಸ್ವಲ್ಪ ಅಮೌಂಟ್ ನ ಡೆಪಾಸಿಟ್ ಮಾಡ್ತೀವಿ, ಮತ್ತೆ ಯಾವ್ದಾದ್ರು ಅನ್ಫಾರ್ಚುನೇಟ್ ಕೇಸ್ ಅಲ್ಲಿ ನಮ್ಮ ಡೆತ್ ಆದ್ರೆ ಆಗ ನಮ್ಮ ಫ್ಯಾಮಿಲಿಗೆ ಒಂದು ಲಂಸಮ್ ದೊಡ್ಡ ಅಮೌಂಟ್ ಸಿಗುತ್ತೆ. ಪಾಲಿಸಿ ಬಜಾರ್ ಅಲ್ಲಿ 20ಕ್ಕಿಂತ ಹೆಚ್ಚು ರೆಪ್ಯೂಟೆಡ್ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಗಳಿದೆ. ಅದರಲ್ಲಿ ನೀವು ಕಂಪೇರ್ ಮಾಡಬಹುದು ನಿಮಗೆ ಯಾವ ಕಂಪನಿ ಬೇಕು. ಮತ್ತೆ ಇಲ್ಲಿ 1 ಕೋಟಿಯ ಪ್ಲಾನ್ 473 ಇಂದಾನು ಶುರು ಆಗುತ್ತೆ ತಿಂಗಳಿಗೆ. ಆನ್ಲೈನ್ ಅಲ್ಲಿ 10% ಡಿಸ್ಕೌಂಟ್ ಇದೆ ನಮ್ಮ ಲಿಂಕ್ ಮುಖಾಂತರ, ಆದ್ರೆ ಆಫ್ಲೈನ್ ಅಲ್ಲಿ ಬ್ಯಾಂಕ್ ಅಥವಾ ಏಜೆಂಟ್ ಗಳ ಮುಖಾಂತರ ನಿಮಗೆ ಜಾಸ್ತಿ ಬೀಳ್ಬಹುದು. ಮತ್ತೆ ನಿಮಗೆ ಅಗತ್ಯ ಇದ್ರೆ ಅವರು ನಿಮ್ಮ ಮನೆಗೂ ಬರ್ತಾರೆ ಸೆಲೆಕ್ಷನ್, ಡಾಕ್ಯುಮೆಂಟೇಶನ್ ಅಲ್ಲಿ, ಕ್ಲೇಮ್ ಅಥವಾ ಬೇರೆ ಪ್ರೊಸೆಸ್ ಅಲ್ಲಿ. ಮತ್ತೆ ಇದರಲ್ಲಿ ನಾವು ಅಡಿಷನಲ್ ರೈಡರ್ಸ್ ಕೂಡ ಆಡ್ ಮಾಡಬಹುದು. ಕ್ರಿಟಿಕಲ್ ಇಲ್ನೆಸ್ ಬೆನಿಫಿಟ್ ರೈಡರ್, ಇನ್ಕಮ್ ಬೆನಿಫಿಟ್ ರೈಡರ್ ಅಂಡ್ ಆಕ್ಸಿಡೆಂಟಲ್ ಡಿಸಬಿಲಿಟಿ ಬೆನಿಫಿಟ್ ರೈಡರ್. ಇದರಲ್ಲಿ ನಿಮಗೆ ಸೆಕ್ಷನ್ 80C ಒಳಗೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗುತ್ತೆ. ಮತ್ತೆ ಪಾಲಿಸಿ ಬಜಾರ್ ಅವರ ಲಿಂಕ್ ನ ಡಿಸ್ಕ್ರಿಪ್ಷನ್ ಮತ್ತೆ ಫಸ್ಟ್ ಕಾಮೆಂಟ್ ಅಲ್ಲಿ ಕೊಟ್ಟಿದ್ದೀನಿ, ಹೋಗಿ ನೋಡಿ. ನಾಲ್ಕನೇ ಸಂಕೇತ, ಯು ಹ್ಯಾವ್ 3 months ಆಫ್ ಎಮರ್ಜೆನ್ಸಿ ಫಂಡ್. ನೀವು ನಿಮಗೋಸ್ಕರ ಒಂದು ಎಮರ್ಜೆನ್ಸಿ ಫಂಡ್ ಸೇವ್ ಮಾಡಿದ್ರೆ ಮಿನಿಮಮ್ 3 ತಿಂಗಳ ತನಕ. ಎಮರ್ಜೆನ್ಸಿ ಫಂಡ್ ಅಂದ್ರೆ ನೀವು ಅದನ್ನ ನಿಮ್ಮ ಕಷ್ಟದ ಸಮಯದಲ್ಲಿ ಬಳಸುವಂತದ್ದು. ಯಾವ ರೀತಿ ಅಂದ್ರೆ ಈಗ ತಾನೇ ನಿಮ್ಮ ಜಾಬ್ ಹೋಗಿರ್ಬೋದು, ಅಥವಾ ಬಿಸ್ನೆಸ್ ಅಲ್ಲಿ ಒಂದು ದೊಡ್ಡ ಲಾಸ್ ಆಗಿರ್ಬೋದು, ಅಥವಾ ಯಾವ್ದಾದ್ರು ಹೆಲ್ತ್ ಸಮಸ್ಯೆ ಕಾರಣದಿಂದ ನೀವು ಕೆಲಸ ಮಾಡೋದಕ್ಕಾಗಲ್ಲ ಕೆಲವು ತಿಂಗಳ ತನಕ. ಆದ್ರೂ ನಿಮ್ಮ ಪರಿವಾರದ ತಿಂಗಳ ಖರ್ಚಿನಲ್ಲಿ ಯಾವುದೇ ತೊಂದರೆ ಬರಬಾರ್ದು. ಅನ್ಕೊಳ್ಳಿ ನಿಮ್ಮ ಪರಿವಾರದ ಖರ್ಚು ತಿಂಗಳಿಗೆ 20,000 ಇದೆ, ಆಗ ಇದರ ಅನುಸಾರ 3 ತಿಂಗಳ ಎಮರ್ಜೆನ್ಸಿ ಫಂಡ್ ಆಯ್ತು 60,000 ರೂಪಾಯಿ. ಇದನ್ನ ನೀವು ಎಲ್ಲೋ ಒಂದು ಕಡೆ ಸೇವ್ ಮಾಡಿಟ್ಟಿದ್ದೀರಾ. ಇದೊಂದು ತುಂಬಾ ಒಳ್ಳೆ ಸಂಕೇತ ನೀವು ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿದ್ದೀರಾ ಅಂತ, ಯಾಕಂದ್ರೆ ತುಂಬಾ ಕಡಿಮೆ ಜನರ ಹತ್ರ ಎಮರ್ಜೆನ್ಸಿ ಫಂಡ್ ಇರುತ್ತೆ. 5ನೇ ಸಂಕೇತ, ಇನ್ವೆಸ್ಟಿಂಗ್ ಇನ್ ಯುವರ್ ಫ್ಯೂಚರ್.
ನೀವು ಇನ್ವೆಸ್ಟಿಂಗ್ ನ ಶುರು ಮಾಡಿದಿರಾ, ನೀವು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಥವಾ ಮಂತ್ಲಿ SIP ಶುರು ಮಾಡಿದಿರಾ, ಇಂಡೆಕ್ಸ್ ಫಂಡ್, ಮ್ಯೂಚುವಲ್ ಫಂಡ್ ಅಲ್ಲಿ, ಇದರಿಂದ ಇದು ಸಾಬೀತಾಗುತ್ತೆ ನೀವು ಲಾಂಗ್ ಟರ್ಮ್ ತನಕ ಯೋಚಿಸ್ತಿದ್ದೀರಾ. ಮತ್ತೆ ಇದೊಂದು ಅದ್ಭುತವಾದ ಸಂಕೇತ ನೀವು ಜೀವನದಲ್ಲಿ ಚೆನ್ನಾಗಿ ಸಾಗ್ತಿದ್ದೀರಾ ಅಂತ. ಯಾಕಂದ್ರೆ ಭಾರತದಲ್ಲಿ ಕೇವಲ 3% ಜನ ಅಷ್ಟೇ ಇನ್ವೆಸ್ಟ್ ಮಾಡ್ತಾರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ. 6ನೇ ಸಂಕೇತ, ಯು ಆರ್ ಫೋಕಸಿಂಗ್ ಆನ್ ಇನ್ಕ್ರೀಸಿಂಗ್ ಆಕ್ಟಿವ್ ಇನ್ಕಮ್. ನೀವು ಸದಾ ಇದನ್ನ ಯೋಚಿಸ್ತಿರ್ತೀರಾ, ನಿಮ್ಮ ಆಕ್ಟಿವ್ ಇನ್ಕಮ್ ನ ಹೇಗೆ ಹೆಚ್ಚೋದು ನಿಮ್ಮ ಜಾಬ್ ಅಥವಾ ಬಿಸ್ನೆಸ್ ಜೊತೆಲಿ. ಯಾಕಂದ್ರೆ ನೀವು ಇದನ್ನ ಕಲ್ತಿದ್ದೀರಾ. ಏನಾದ್ರೂ ನೀವು ಫೈನಾನ್ಷಿಯಲಿ ಲೈಫಲ್ಲಿ ಮುಂದೆ ಬೆಳಿಬೇಕಂದ್ರೆ ಆಗ ಫೈನಾನ್ಷಿಯಲಿ ನಿಮ್ಮ ಆಕ್ಟಿವ್ ಇನ್ಕಮ್ ಕೂಡ ಪ್ರತಿ ವರ್ಷ ಬೆಳಿತಿರ್ಬೇಕು. ಮತ್ತೆ ನೀವು ಇದನ್ನ ಯೋಚನೆ ಮಾಡಿಟ್ಟಿದ್ದೀರಾ, ನಿಮ್ಮ ಆಕ್ಟಿವ್ ಇನ್ಕಮ್ ನ ನೀವು ಒಂದು ಒಳ್ಳೆ ರೀತಿಯಿಂದ ಬೆಳೆಸ್ತೀರಾ, ಯಾವುದೇ ಶಾರ್ಟ್ ಕಟ್ ತಗೊಳ್ಳಲ್ಲ ಅಂತ. ಏನಾದ್ರೂ ನೀವು ಒಬ್ರು ಸ್ಟೂಡೆಂಟ್ ಇದ್ರೆ ಆಗ ನೀವು ಶ್ರಮ ಪಡ್ತಿದ್ದೀರಾ ಒಂದು ಸೈಡ್ ಇನ್ಕಮ್ ನ ಶುರು ಮಾಡೋದಕ್ಕೆ. ಮತ್ತೆ ಈ ಸಂಕೇತ ನಿಮ್ಮ ಬಗ್ಗೆ ಇದನ್ನ ಹೇಳುತ್ತೆ, ನೀವು ಎಕನಾಮಿಕ್ಸ್ ನ ಅರ್ಥ ಮಾಡ್ಕೊಂಡಿದ್ದೀರಾ ತುಂಬಾ ಕಡಿಮೆ ಏಜ್ ಅಲ್ಲೇ. ಅಂದ್ರೆ ಹಣನ ಸೇವ್ ಮಾಡೋದು, ಆ ಹಣನ ಇನ್ವೆಸ್ಟ್ ಮಾಡೋದು, ಮತ್ತೆ ಇದರ ಜೊತೆಗೆ ನಿಮ್ಮ ಆಕ್ಟಿವ್ ಇನ್ಕಮ್ ನ ಹೆಚ್ಚಿಸೋದು, ಈ ಮಾಡೆಲ್ ನ ನೀವು ಫಾಲೋ ಮಾಡ್ತಿದ್ದೀರಾ. 7ನೇ ಸಂಕೇತ, ಅವಾಯ್ಡಿಂಗ್ ಲೈಫ್ ಸ್ಟೈಲ್ ಇನ್ಫ್ಲೇಷನ್. ಲೈಫ್ ಸ್ಟೈಲ್ ಇನ್ಕಮ್ ನ ಅರ್ಥ ಇರುತ್ತೆ, ಯಾವಾಗ ನಿಮ್ಮ ಇನ್ಕಮ್ ಆದಾಯ ಹೆಚ್ಚಾಗುತ್ತೋ ಆಗ ನೀವು ನಿಮ್ಮ ಖರ್ಚುಗಳನ್ನ ಹೆಚ್ಚಿಸ್ತೀರಾ. ಯಾವ ತರ ಅಂದ್ರೆ, ಮೊದಲು ನೀವು 30,000 ತಿಂಗಳಿಗೆ ಸಂಪಾದಿಸ್ತಿದ್ರಿ, ಅದರಲ್ಲಿ ನೀವು 10,000 ಸೇವ್ ಮಾಡೋದಕ್ಕಾಗ್ತಿತ್ತು. ಆದ್ರೆ ಈಗ ನೀವು 40,000 ಸಂಪಾದಿಸ್ತಿದ್ದೀರಾ, ಮತ್ತೆ ಇದರಲ್ಲೂ ನೀವು ಕೇವಲ 10,000 ರೂಪಾಯಿ ಸೇವ್ ಮಾಡೋದಕ್ಕಾಗ್ತಿದೆ. ಯಾವ ರೀತಿ ಅಂದ್ರೆ, ನೀವು ಈ ಮುಂದೆ ಇರೋ ಚಾರ್ಟ್ ಅಲ್ಲಿ ನೋಡಬಹುದು, ನಿಮ್ಮ ಇನ್ಕಮ್ ಹೆಚ್ಚಾಗಿದೆ 30,000 ಇಂದ 40,000 ತನಕ, ಅಂದ್ರೆ 33.33% ಗ್ರೋತ್ ಆಗಿದೆ. ಆದ್ರೆ ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸ್ ಏನಿದೆ ಅದು 20,000ದಿಂದ 30,000 ಆಗಿದೆ, ಅಂದ್ರೆ 50% ಹೆಚ್ಚಾಗಿದೆ ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸಸ್ 33.33% ಗ್ರೋತ್ ಗಿಂತ. ಅದಕ್ಕೆ ನೀವು ಈ ಲೈಫ್ ಸ್ಟೈಲ್ ಇನ್ಫ್ಲೇಷನ್, ಈ ದುಬಾರಿತನದಿಂದ ದೂರ ಇರ್ತೀರಾ. ನಿಮ್ಮ ಖರ್ಚುಗಳು ಸೇಮ್ ಇದೆ, ನಿಮ್ಮ ಇನ್ಕಮ್ ಹೆಚ್ಚಾಗ್ತಿದ್ರು. 8ನೇ ಸಂಕೇತ, ಯು ಆರ್ ಕನ್ಸ್ಯೂಮಿಂಗ್ ಎಜುಕೇಶನಲ್ ಕಾಂಟೆಂಟ್ ಅಂಡ್ ಲರ್ನಿಂಗ್ ಅಬೌಟ್ ಫೈನಾನ್ಸ್. ಅಂದ್ರೆ ನೀವು ಎಜುಕೇಶನಲ್ ಕಾಂಟೆಂಟ್ ನೋಡ್ತೀರಾ ಮತ್ತೆ ಜೊತೆಗೆ ಫೈನಾನ್ಸ್ ಬಗ್ಗೆನೂ ಕಲಿತಿದ್ದೀರಾ. ಚಿಕ್ಕವರಾಗಿದ್ದಾಗ ನಾವು ಈ ಮಾತನ್ನ ತುಂಬಾ ಕೇಳಿರ್ತೀವಿ, ನಮ್ಮ ಸ್ನೇಹಿತರು ಹೇಗಿದ್ದಾರೋ ಅವರ ಆಧಾರದ ಮೇಲೇನೆ ನಿಮ್ಮ ಫ್ಯೂಚರ್ ಡಿಸೈಡ್ ಆಗುತ್ತೆ ಅಂತ. ಆದ್ರೆ ಇವತ್ತಿನ ಸಮಯದಲ್ಲಿ ನೀವು ಯಾವ ರೀತಿಯ ಕಂಟೆಂಟ್ ನೋಡ್ತಿರೋ ಅದೇ ಡಿಸೈಡ್ ಮಾಡುತ್ತೆ ನಿಮ್ಮ ಫ್ಯೂಚರ್ ಹೇಗಿರುತ್ತೆ ಅಂತ. ಏನಾದ್ರೂ ನೀವು ಎಜುಕೇಶನಲ್ ಕಂಟೆಂಟ್ ನೋಡ್ತಿದ್ರೆ, ಸೆಲ್ಫ್ ಹೆಲ್ಪ್ ವಿಡಿಯೋಸ್ ನೋಡ್ತಿದ್ರೆ, ಮತ್ತೆ ಫೈನಾನ್ಸ್ ಬಗ್ಗೆ ಕಲಿತಿದ್ರೆ, ಆಗ ನೀವು ಆಲ್ರೆಡಿ ಬಾಕಿ ಜನರ ಕಂಪ್ಯಾರಿಸನ್ ಅಲ್ಲಿ ನಿಮ್ಮ ಟೈಮ್ ನ ಒಳ್ಳೆ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತಿದ್ದೀರಾ. ಯಾಕಂದ್ರೆ ಇಡೀ ಜಗತ್ತು ಈಗ ಕ್ವಿಕ್ ಎಂಟರ್ಟೈನ್ಮೆಂಟ್ ಮೇಲೆ ಗಮನ ಕೊಡ್ತಿದೆ, ಮತ್ತೆ ಬೇರೆ ಕಡೆ ನೀವಿಲ್ಲಿ ಈ ಫೈನಾನ್ಷಿಯಲ್ ಎಜುಕೇಶನ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ತನಕ ನೋಡ್ತಿದ್ದೀರಾ. ಕಂಗ್ರಾಟ್ಸ್, ಯಾಕಂದ್ರೆ ನೀವಿಲ್ಲಿ ಏನಾದ್ರೂ ಕಲಿಯೋದ್ರ ಮೇಲೆ, ನಿಮ್ಮನ್ನ ಇಂಪ್ರೂವ್ ಮಾಡೋದ್ರ ಮೇಲೆ ಫೋಕಸ್ ಮಾಡ್ತಿದ್ದೀರಾ. ಮತ್ತೆ ಇದೊಂದು ತುಂಬಾ ಒಳ್ಳೆ ಸಂಕೇತ ನೀವು ಲೈಫ್ ಅಲ್ಲಿ ಫೈನಾನ್ಷಿಯಲಿ ಚೆನ್ನಾಗಿರೋದಕ್ಕೆ. ಮತ್ತೆ ಇದನ್ನ ನೀವು ಸ್ವತಃ ಚೆಕ್ ಮಾಡಬಹುದು. ಯೂಟ್ಯೂಬ್ ಅಲ್ಲಿ ನೀವು ಯಾವ ತರಹದ ಚಾನೆಲ್ ಗಳನ್ನ ಸಬ್ಸ್ಕ್ರೈಬ್ ಮಾಡಿಟ್ಟಿದ್ದೀರಾ, ಮತ್ತೆ ನೀವು ಯಾವ ತರಹದ ವಿಡಿಯೋಸ್ ನೋಡ್ತಿದ್ದೀರಾ. ಸೊ ನೀವೇನಾದ್ರೂ ಲೈಫ್ ಅಲ್ಲಿ ಅಪ್ಗ್ರೇಡ್ ಆಗ್ಬೇಕು ಅಂದ್ರೆ ಆಗ ಫೈನಾನ್ಷಿಯಲ್ ಎಜುಕೇಶನ್ ವಿಡಿಯೋನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡಿ. 9ನೇ ಸಂಕೇತ, ಯು ಆರ್ ಪ್ಲೇಯಿಂಗ್ ದ ರೈಟ್ ಗೇಮ್. 2 ತರಹದ ಆಟ ಇದೆ, ಅದರಲ್ಲಿ ನೀವು ಯಾವ ಆಟನ ಆಯ್ಕೆ ಮಾಡ್ತಿರೋ ಇದು ತುಂಬಾ ವ್ಯತ್ಯಾಸ ಬೀಳುತ್ತೆ ನೀವು ಲೈಫ್ ಅಲ್ಲಿ ಚೆನ್ನಾಗಿ ಸಾಕ್ತಿದ್ದೀರೋ ಇಲ್ವೋ ಅಂತ. ಮೊದಲನೇ ಗೇಮ್ ಇದೆ ಸ್ಟೇಟಸ್ ಗೇಮ್. ಆಗ ನೀವು ಇದನ್ನ ಪ್ರಯತ್ನ ಪಡ್ತಿರ್ತೀರಾ, ನೀವು ಹೇಗಾದ್ರೂ ಬೇರೆಯವ್ರಿಗಿಂತ ಚೆನ್ನಾಗಿ ಫೀಲ್ ಮಾಡೋದಕ್ಕೆ. ಮತ್ತೆ ಇದು ಆಗಲೇ ಆಗತ್ತೆ ಯಾವಾಗ ನಿಮ್ಮ ಹತ್ರ ಆ ವಸ್ತುಗಳಿರುತ್ತೋ ಅದು ಬೇರೆಯವ್ರ ಹತ್ರ ಇಲ್ದೇ ಇರೋದು. ಅಂದ್ರೆ ನಿಮ್ಮ ಮನೆ ಎಷ್ಟು ದೊಡ್ಡದಿದೆ, ಅದರಲ್ಲಿ ಎಷ್ಟು ರೂಮ್ ಇದೆ, ನೀವು ಯಾವ ಕಾರ್ ಓಡಿಸ್ತೀರಾ, ನೀವು ಯಾವ ಬ್ರ್ಯಾಂಡ್ ನ ಬಟ್ಟೆ ಹಾಕ್ತೀರಾ ಬೇರೆ ವ್ಯಕ್ತಿಯ ಕಂಪ್ಯಾರಿಸನ್ ಅಲ್ಲಿ, ಆಗ ಇದು ಡಿಸೈಡ್ ಮಾಡುತ್ತೆ ನೀವು ಎಷ್ಟು ಖುಷಿಯಾಗಿದ್ದೀರಾ ಅಂತ. ಸ್ಟೇಟಸ್ ಗೇಮ್ ಅಲ್ಲಿ ಎಲ್ಲಕ್ಕಿಂತ ದೊಡ್ಡ ಪ್ರಾಬ್ಲಮ್ ಏನಂದ್ರೆ, ನಿಮಗೆ ಸದಾ ಯಾವ್ದಾದ್ರು ಒಬ್ಬ ವ್ಯಕ್ತಿ ಅಥವಾ ಒಂದು ಗುಂಪಿನ ಜನಗಳಿಂದ ನಿಮ್ಮನ್ನ ನೀವು ಕಂಪೇರ್ ಮಾಡ್ಬೇಕಿರುತ್ತೆ. ಅಂದ್ರೆ ಸದಾ ನೀವು ಒಂದು ಕಾಂಪಿಟೇಟಿವ್ ಮೈಂಡ್ ಸೆಟ್ ಅಲ್ಲಿ ಇರ್ತೀರಾ. ಅನ್ಕೊಳ್ಳಿ ನಿಮ್ಮ 4 ಸ್ನೇಹಿತರಿದ್ದಾರೆ ಮತ್ತೆ ಎಲ್ಲ ಲೋವರ್ ಮಿಡಲ್ ಕ್ಲಾಸ್ ಇಂದ ಇದ್ದಾರೆ. ಯಾವಾಗ ನೀವು ಒಂದು ಲೇಟೆಸ್ಟ್ ಐಫೋನ್ ತಗೋತಿರೋ ಆಗ ಇದು ನಿಮ್ಗೆ ಅಲ್ಲಿ ತನಕ ಬೆಟರ್ ಫೀಲ್ ಆಗುತ್ತೆ, ಎಲ್ಲಿ ತನಕ ನಿಮ್ಮ ಬಾಕಿ ಫ್ರೆಂಡ್ಸ್ ಹತ್ರ ಐಫೋನ್ ಇಲ್ದೇ ಇದ್ದಾಗ. ಯಾರಾದ್ರೂ ನಿಮ್ಮಿಂದ ಬೆಟರ್ ಇದ್ರೆ ಆಗ ಆಟೋಮ್ಯಾಟಿಕಲಿ ನೀವು ವ್ಯಕ್ತಿಯಿಂದ ದ್ವೇಷಿಸೋದಕ್ಕೆ ಶುರು ಮಾಡ್ತೀರಾ ಮತ್ತೆ ಜೆಲಸಿ ಫೀಲ್ ಮಾಡ್ತೀರಾ. ಅದಕ್ಕೆ ನೀವು ಸ್ಟೇಟಸ್ ಗೇಮ್ ಆಡ್ಲೇಬಾರದು, ಬದಲಿಗೆ ನೀವು ಬೇರೆ ಗೇಮ್ ಆಡ್ಬೇಕು. ಅದೇನಂದ್ರೆ ವೆಲ್ತ್ ಗೇಮ್, ಸಂಪತ್ತಿನ ಆಟ. ಈ ಗೇಮ್ ಅಲ್ಲಿ ನೀವು ಒಬ್ರು ಇಂಡಿವಿಜುವಲ್ ಪ್ಲೇಯರ್, ಅದಕ್ಕೆ ಇಡೀ ಗೇಮ್ ಅಲ್ಲಿ ನೀವು ಸೊಸೈಟಿಯವರ ಬಗ್ಗೆ ಯೋಚಿಸಬಾರದು. ನಿಮಗೆ ಗೊತ್ತಿದೆ ನೀವೊಂದು ಸರಿಯಾದ ರಸ್ತೆಯಲ್ಲಿದ್ದೀರಾ ಅಂತ, ಯಾಕಂದ್ರೆ ಕೆಲವೇ ವರ್ಷಗಳಲ್ಲಿ ನಿಮ್ಮ ವೆಲ್ತ್, ಸಂಪತ್ತೇನಿದೆ ಅದು ಇವತ್ತಿನಗಿಂತ ಹೆಚ್ಚಿರುತ್ತೆ. ಮತ್ತೆ ಇದರಿಂದ ನಿಮಗೆ ಖುಷಿ ಸಿಗುತ್ತೆ, ಯಾಕಂದ್ರೆ ಇಲ್ಲಿ ನೀವು ಬೇರೆಯವ್ರ ಜೊತೆ ಕಂಪೇರ್ ಮಾಡುವ ಯಾವುದೇ ಅವಶ್ಯಕತೆ ಇಲ್ಲ, ನೀವು ನಿಮ್ಮ ಜೊತೆ ಕಾಂಪೀಟ್ ಮಾಡ್ತಿದ್ದೀರಾ. ಹಾಗಾದ್ರೆ ನಡೀರಿ ನಿಮ್ಮ ಬಗ್ಗೆ ನಿಮಗೆ ಬೆಟರ್ ಫೀಲ್ ಮಾಡಿಸ್ತೀನಿ. ನೀವು ರಿವೈಸ್ ಮಾಡಿ ಇವತ್ತಿಂದ 10 ವರ್ಷದ ಹಿಂದೆ ಹೇಗಿದ್ರಿ ಮತ್ತೆ ನೀವು ಈಗ ಹೇಗಿದ್ದೀರಾ. ತುಂಬಾ ಜನರ ಗ್ರೋತ್ ಪ್ರತಿದಿನ ಕಾಣಿಸೋದಿಲ್ಲ, ಆದ್ರೆ ಯಾವಾಗ ನೀವು ಅವರ ಕೆಲವು ವರ್ಷಕ್ಕೆ ಕಂಪೇರ್ ಮಾಡ್ತಿರೋ ಆಗ ನಿಮಗೆ ಕಾಣಿಸುತ್ತೆ ಆ ವ್ಯಕ್ತಿ ಹೇಗೆ ಅವನ ಜೀವನನ ಮೊದಲಿಗಿಂತಾನು ಚೆನ್ನಾಗಿ ಬದುಕ್ತಿದ್ದಾನೆ ಅಂತ. ನೀವೇನಾದ್ರೂ ವೆಲ್ತ್ ಗೇಮ್ ಮಾಡ್ತಿದ್ರೆ ಇದೊಂದು ಒಳ್ಳೆಯ ಸೈನ್, ಸೂಚನೆ ಇದೆ ನೀವು ಆರ್ಥಿಕ ರೂಪದಿಂದ ಒಳ್ಳೆ ದಾರಿಯಲ್ಲಿದ್ದೀರಾ ಅಂತ. ಕೊನೆಯ ಸಂಕೇತ ಇದೆ ಹೌ ಮಚ್ ಯು ಶುಡ್ ಬಿ ಅರ್ನಿಂಗ್. ನೀವು ಇಂಡಿಯಾದಲ್ಲಿ ಇದ್ರೆ ನೀವು ಎಷ್ಟು ಸಂಪಾದನೆ ಮಾಡಬೇಕು ಟಾಪ್ ಇನ್ಕಮ್ ಕ್ಯಾಟಗರಿಲಿ ಇದ್ರೆ. ನೀವು ಈ ಡಾಟಾನ ನೋಡಿದ್ರೆ ಆಶ್ಚರ್ಯ ಆಗ್ತೀರಾ. ಇಂಡಿಯಾದಲ್ಲಿ ಏಜ್ ವೈಸ್ ಜನರು ಎಷ್ಟು ಸಂಪಾದನೆ ಮಾಡ್ತಿದ್ದಾರೆ. ನನ್ನ ವಿಡಿಯೋಸ್ ಎಲ್ಲರಿಗಿಂತ ಹೆಚ್ಚಾಗಿ ನೋಡೋದು 23 ರಿಂದ 44 ಮಧ್ಯದಲ್ಲಿ ಇರೋರು.
ನಡೀರಿ ಇವರ ಬಗ್ಗೆ ಡಿಸೈಡ್ ಮಾಡೋಣ. ಮೊದಲು ನಾವು 25ರಿಂದ 34 ಸ್ಯಾಲರಿಯ ಬಗ್ಗೆ ಡಿಸೈಡ್ ಮಾಡೋಣ. 10% ಈ ಕ್ಯಾಟಗರಿಯಲ್ಲಿ ಬರೋ ಜನ ಹೀಗಿದ್ದಾರೆ. ಅವರು 3,900ಗಿಂತಲೂ ಕಡಿಮೆ ಸಂಪಾದಿಸ್ತಾರೆ. 75% ಜನ ತಿಂಗಳಿಗೆ 14,400ಗಿಂತಲೂ ಕಡಿಮೆ ಸಂಪಾದಿಸ್ತಾರೆ. ಮತ್ತೆ 90% ಜನ 25,000ಗಿಂತಲೂ ಕಡಿಮೆ ಸಂಪಾದಿಸ್ತಾರೆ. ಇಂಡಿಯಾದಲ್ಲಿ ಆವರೇಜ್ ಸ್ಯಾಲರಿ 25ರಿಂದ 34 ವರ್ಷದವರದು 10,780 ಇದೆ. ನೀವು 25 ವರ್ಷದ ಮೇಲಿದ್ದು ನಿಮ್ಮ ಸ್ಯಾಲರಿ 25,000ಗಿಂತ ಹೆಚ್ಚಿದ್ರೆ ನೀವು ಆಲ್ರೆಡಿ 90,000 ಇಂಡಿಯನ್ಸ್ಗಿಂತಲೂ ಹೆಚ್ಚು ಸಂಪಾದಿಸ್ತೀರಾ. ಅದೇ ರೀತಿ ನಿಮ್ಮ ಏಜ್ 35ಗಿಂತ ಹೆಚ್ಚಿತು 44 ವರ್ಷದ ಒಳಗಿದ್ರೆ ಮತ್ತೆ 33,000ಗಿಂತಲೂ ಹೆಚ್ಚು ಸಂಪಾದನೆ ಮಾಡ್ತಿದ್ರೆ ಪ್ರತಿ ತಿಂಗಳು, ಆಗ ನೀವು ನಿಮ್ಮ ಕ್ಯಾಟಗರಿಯಲ್ಲಿ 90% ಜನರಿಗಿಂತಲೂ ಹೆಚ್ಚು ಸಂಪಾದನೆ ಮಾಡ್ತೀರಾ. ಈ ಡಾಟಾದಿಂದ ನಮಗೆ ಖುಷಿ ಸಿಗಲ್ಲ, ಯಾಕಂದ್ರೆ ಸೈಕಾಲಜಿಲಿ ಒಂದು ಥಿಯರಿ ಇದೆ, ಅದನ್ನ ಕರೀತಾರೆ ಸೋಷಿಯಲ್ ಕಂಪ್ಯಾರಿಸನ್ ಥಿಯರಿ. ಈ ಥಿಯರಿನ ಅಕಾರ್ಡಿಂಗ್ ನಾವು ನಮ್ಮ ಸಕ್ಸಸ್ ನ ಕಂಪೇರ್ ಮಾಡ್ತೀವಿ ಬೇರೆಯವರ ಸಕ್ಸಸ್ ಇಂದ. ನಾನೇನಾದ್ರೂ ಇದನ್ನ ಇನ್ಕಮ್ ಇಂದ ರಿಲೇಟ್ ಮಾಡಿದ್ರೆ ನಿಮಗೆ ತುಂಬಾ ಕ್ಲೋಸ್ ಇರೋ ವ್ಯಕ್ತಿ ಅವನು ಎಷ್ಟು ಸಂಪಾದಿಸ್ತಿದ್ದಾನೋ ಇದು ಡಿಸೈಡ್ ಮಾಡುತ್ತೆ ನಿಮಗೆ ಹೇಗೆ ಅನುಭವ ಆಗ್ತಿದೆ ಅಂತ. ಏನಾದ್ರೂ ನಿಮ್ಮ ಫ್ರೆಂಡ್ 50,000 ತಿಂಗಳಿಗೆ ಸಂಪಾದಿಸ್ತಿದ್ದಾನಂದ್ರೆ ಮತ್ತೆ ನೀವು 35,000 ಸಂಪಾದಿಸ್ತಿದ್ರೆ, ಹೀಗಿದ್ರೆ ನೀವು ಇಂಡಿಯಾದ ಏಜ್ ಕ್ಯಾಟಗರಿಯಲ್ಲಿ ಹೆಚ್ಚು ಸಂಪಾದಿಸ್ತಿದ್ದೀರಾ. ಆದ್ರೂ ಯಾಕೋ ಗೊತ್ತಿಲ್ಲ, ನಿಮ್ಮ ಫ್ರೆಂಡ್ ನಿಮಗಿಂತ ಹೆಚ್ಚು ಸಂಪಾದನೆ ಮಾಡ್ತಿರೋದ್ರಿಂದ ನಿಮಗೆ ನಿಮ್ಮ ಮೇಲೆ ಒಳ್ಳೆ ಫೀಲ್ ಬರಲ್ಲ. ಮತ್ತಿನ್ನೊಂದು ಸೈಕಾಲಜಿ ಥಿಯರಿ ಇದೆ, ಅದರ ಹೆಸರು ಲಾಸ್ ಎವರ್ಷನ್ ಥಿಯರಿ. ಇದರ ಅಕಾರ್ಡಿಂಗ್ ನಮಗೆ ಲಾಸ್ ಆದಾಗ ಎಷ್ಟು ನೋವಾಗುತ್ತೋ ಅದರಷ್ಟೇ ಅನುಭವ ಆಗುತ್ತೆ ಪ್ರಾಫಿಟ್ ಆದ ಮೇಲೆ ಖುಷಿಯ ಕಂಪ್ಯಾರಿಸನ್ ಅಲ್ಲಿ. ಅಂದ್ರೆ ಯಾವಾಗ ನಮ್ಮ ಪ್ಯಾಂಟ್ ಇಂದ 100 ರೂಪಾಯಿ ಸಿಗುತ್ತೋ ಆಗ ನಮಗೆ ಎಷ್ಟು ಖುಷಿ ಸಿಗುತ್ತೋ ಅದಕ್ಕಿಂತ ತುಂಬಾ ಹೆಚ್ಚು ದುಃಖ ಆಗುತ್ತೆ ಯಾವಾಗ ನಮ್ಮ 100 ರೂಪಾಯಿ ಹಾಳಾದಾಗ. ಇದೇ ರೀತಿ ಏನಾದ್ರೂ ನಿಮ್ಮ ಕ್ಲೋಸ್ ಫ್ರೆಂಡ್ ರಿಲೇಟಿವ್ಸ್ ನಿಮಗಿಂತ ಹೆಚ್ಚು ಸಂಪಾದಿಸ್ತಿದ್ರೆ ನಿಮಗೆ ಎಷ್ಟು ಖುಷಿ ಆಗ್ತಿತ್ತು ಅದಕ್ಕಿಂತ ತುಂಬಾ ಹೆಚ್ಚು ದುಃಖ ಆಗುತ್ತೆ ಅವರಿಗಿಂತ ನೀವೇನಾದ್ರೂ ಕಡಿಮೆ ಸಂಪಾದಿಸ್ತಿದ್ರೆ. ಇದರ ಸೊಲ್ಯೂಷನ್ ವಾರನ್ ಬಫೆಟ್ ತುಂಬಾ ಚೆನ್ನಾಗಿ ತಿಳಿಸಿದ್ದಾರೆ. ಇನ್ನರ್ ಸ್ಕೋರ್ ಕಾರ್ಡ್ ನ ಇಂಟ್ರೊಡ್ಯೂಸ್ ಮಾಡಿ. ಇಮ್ಯಾಜಿನ್ ಮಾಡಿ 2 ಪೇಪರ್ ಇದೆ, ಅದರಲ್ಲಿ ಒಂದಕ್ಕೆ ಸೊಸೈಟಿ ನಂಬರ್ ಕೊಡುತ್ತೆ ಮತ್ತೆ ಬೇರೆದ್ರಲ್ಲಿ ನಿಮಗೆ ನೀವೇ ನಂಬರ್ ಕೊಡ್ತೀರಾ. ಸೊಸೈಟಿ ಯಾವ ನಂಬರ್ ಕೊಡುತ್ತೋ ಅದು ಔಟರ್ ಸ್ಕೋರ್ ಕಾರ್ಡ್. ಮತ್ತೆ ಈ ನಂಬರ್ ಡಿಪೆಂಡ್ ಮಾಡುತ್ತೆ ನೀವು ಯಾವ ಯಾವ ವಸ್ತುಗಳನ್ನ ತಗೊಂಡಿರ್ತೀರಾ ಮತ್ತೆ ನಿಮಗೆ ನೀವು ನಂಬರ್ ಕೊಡ್ತಿರಲ್ಲ ಅದನ್ನ ಕರೀತಾರೆ ಇನ್ನರ್ ಸ್ಕೋರ್ ಕಾರ್ಡ್. ಈ ನಂಬರ್ ನ ನೀವು ಕೊಡ್ತೀರಾ ನೀವು ಎಷ್ಟು ಚೆನ್ನಾಗಿ ಬಾಳ್ತಿದ್ದೀರಾ ಹಿಂದಿನ ಕಂಪ್ಯಾರಿಸನ್ ಅಲ್ಲಿ. ನಾನೇನಾದ್ರೂ ನನ್ನ ಎಕ್ಸಾಂಪಲ್ ತಗೊಂಡ್ರೆ ಈ ವಿಡಿಯೋ ಮಾಡಿದೆ, ಇದು ಔಟರ್ ಸ್ಕೋರ್ ಕಾರ್ಡ್ ಅಲ್ಲಿ ಒಂದು ಆವರೇಜ್ ವಿಡಿಯೋ, ಆದ್ರೆ ನನ್ನ ಇನ್ನರ್ ಸ್ಕೋರ್ ಕಾರ್ಡ್ ಅಲ್ಲಿ ಇದೊಂದು ಬೆಸ್ಟ್ ವಿಡಿಯೋ ಇನ್ವೆಸ್ಟಿಂಗ್ ಅಂಡ್ ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ. ನಾನು ಅಲ್ಲಿ ತುಂಬಾ ಬೇಸಿಕ್ ಇಂಪಾರ್ಟೆಂಟ್ ಲೆಸನ್ ನ ತಿಳಿಸಿದ್ದೀನಿ ಇನ್ವೆಸ್ಟಿಂಗ್ ಅಂಡ್ ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ. ಅದಕ್ಕೆ ನೀವು ಕೂಡ ಇನ್ನರ್ ಸ್ಕೋರ್ ಕಾರ್ಡ್ ನ ನೋಟಿಸ್ ಮಾಡಬೇಕು, ಔಟರ್ ಸ್ಕೋರ್ ಕಾರ್ಡ್ ನಲ್ಲ. ಇದರಿಂದ ನಿಮಗೆ ನೀವೇ ಬೆಟರ್ ಅನುಭವ ಮಾಡ್ತೀರಾ ನಿಮ್ಮ ಬಗ್ಗೆ. ಇದಾಗಿತ್ತು 10 ಸೈನ್ಸ್, 10 ಸಂಕೇತಗಳು ಇದನ್ನ ಹೇಳುತ್ತೆ ನೀವು ನಿಮ್ಮ ಲೈಫ್ ಅಲ್ಲಿ ಫೈನಾನ್ಷಿಯಲಿ ಚೆನ್ನಾಗಿ ಮಾಡ್ತಿದ್ದೀರಾ ಅಂತ. ಇದರಲ್ಲಿ ನಿಮ್ಮ ಎಷ್ಟು ಸೈನ್ ಮ್ಯಾಚ್ ಆಗಿದೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೆ ಹೇಳಿ. ಎಕ್ಸಾಂಪಲ್ 5 ಸೈನ್ ಮ್ಯಾಚ್ ಆಗಿದ್ರೆ 5/10 ಅಂತ ಕಮೆಂಟ್ ಮಾಡಿ. ಏನಾದ್ರೂ 4ಕ್ಕಿಂತ ಕಡಿಮೆ ಮ್ಯಾಚ್ ಆದ್ರೂ ಪರವಾಗಿಲ್ಲ, ಟ್ರೈ ಮಾಡಿ ಇದನ್ನ ಫಾಲೋ ಮಾಡೋದಕ್ಕೆ ಮತ್ತೆ ಮೆಲ್ಲಗೆ ಇಂಪ್ರೂವ್ ಮಾಡೋದಕ್ಕೆ. ಸ್ನೇಹಿತರೆ, ಟರ್ಮ್ ಇನ್ಶೂರೆನ್ಸ್ ನ ಇಂಪಾರ್ಟೆನ್ಸ್ ತಿಳಿಸಿದೆ. ನೀವೇನಾದ್ರೂ ಇನ್ಶೂರೆನ್ಸ್ ತಗೋಬೇಕು ಅಂತ ಇದ್ರೆ ಆಗ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಹೋಗಿ ನೋಡಿ. ಮತ್ತೆ ಸ್ನೇಹಿತರೆ, ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ. ಸೊ ವಿಡಿಯೋಗೆ ಲೈಕ್ ಕೊಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಇನ್ಸ್ಪೈರಿಂಗ್ ಅಂಡ್ ನಾಲೆಜಬಲ್ ವಿಡಿಯೋಸ್ಗಾಗಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್.